ಇನ್ನು ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆ ರೆಡಿ ಆಗಿದೆ. ಸಿಎಂಗೆ ಡ್ರಾಫ್ಟ್ ಅನ್ನ ರವಾನಿಸಿದ್ದಾರೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್. ನಿನ್ನೆ ತಡರಾತ್ರಿಯವರೆಗೆ ಡ್ರಾಫ್ಟ್ ಸಿದ್ಧಪಡಿಸುವಂತ ನಿಟ್ಟಿನಲ್ಲಿ ಅನೇಕ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಿದ್ರು ಎಚ್.ಕೆ. ಪಾಟೀಲ್ ಅವರು. ಇವತ್ತು ಸುಗ್ರೀವಾಜ್ಞೆಯ ಕರಡನ್ನ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಲಿದ್ದಾರೆ. ಸುಗ್ರೀವಾಜ್ಞೆ ಜಾರಿಗೆ ಸಿಎಂಗೆ ಪರಮಾಧಿಕಾರವನ್ನ ಸಂಪುಟ ನೀಡಿತ್ತು. ಸಿಎಂ ಗಮನಿಸಿದ ಬಳಿಕ ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆಯನ್ನು ರವಾನಿಸಲಾಗುತ್ತೆ. ಇವತ್ತು ಅಥವಾ ನಾಳೆ ರಾಜ್ಯಪಾಲರ ಅಂಕಿತ ಬೀಳುವ ಸಾಧ್ಯತೆ ಇದೆ. ಸಿಎಂಗೆ 10 ಪುಟದ ಸುಗ್ರೀವಾಜ್ಞೆಯ ಡ್ರಾಫ್ಟ್ ಅನ್ನು ರವಾನೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಕಾನೂನು ಇಲಾಖೆ ಈ ಡ್ರಾಫ್ಟ್ ಅನ್ನು ಇದೀಗ ರವಾನೆ ಮಾಡಿದೆ. ನಿನ್ನೆ ತಡರಾತ್ರಿಯವರೆಗೆ ಡ್ರಾಫ್ಟ್ ಅನ್ನ ಅದಕ್ಕೆ ಸಂಬಂಧಪಟ್ಟಂತ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು ಎಚ್.ಕೆ. ಪಾಟೀಲ್ ಅವರು. ಇವತ್ತು ಮುಖ್ಯಮಂತ್ರಿಗಳು ಈ ಸುಗ್ರೀವಾಜ್ಞೆಯ ಕರಡನ್ನ ಪರಿಶೀಲನೆ ಮಾಡಲಿದ್ದಾರೆ. ಅದಾದ ನಂತರ ರಾಜ್ಯಪಾಲರಿಗೆ ಈ ಸುಗ್ರೀವಾಜ್ಞೆಯನ್ನ ರವಾನೆ ಮಾಡಲಾಗುತ್ತೆ. ಇವತ್ತು ಅಥವಾ ನಾಳೆ ರಾಜ್ಯಪಾಲರ ಅಂಕಿತ ಸಾಧ್ಯತೆ ಇದೆ. 10 ಪುಟದ ಸುಗ್ರೀವಾಜ್ಞೆಯ ಡ್ರಾಫ್ಟ್ ಅನ್ನ ಮುಖ್ಯಮಂತ್ರಿಗಳಿಗೆ ಕಳುಹಿಸಲಾಗಿದೆ. ಕಾನೂನು ಇಲಾಖೆಯಿಂದ ರವಾನಿಸಲಾಗಿದೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಇದೀಗ ಸುಗ್ರೀವಾಜ್ಞೆಗೆ ಸಂಬಂಧಪಟ್ಟಂತ ಡ್ರಾಫ್ಟ್ ಇದೀಗ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿದೆ ಅನ್ನುವಂಥದ್ದು. ಯಾವಾಗ ಇದನ್ನ ರಾಜ್ಯಪಾಲರಿಗೆ ಕಳಿಸಬಹುದು, ಜೊತೆಗೆ ಯಾವಾಗ ಅಂಕಿತ ಬೀಳಬಹುದು, ಏನೇನು ಮಾಹಿತಿ ಇದೆ? ಮಧುಕರ್, ಈಗ ರಾತ್ರಿ ಸಿಎಂ ಕಚೇರಿಗೆ ಡ್ರಾಫ್ಟ್ ಅನ್ನ ಎಚ್.ಕೆ. ಪಾಟೀಲ್ ಅವರು ಕಳಿಸ್ಕೊಟ್ಟಿದ್ದಾರೆ. ಸುಮಾರು 10 ಪುಟಗಳ ಸುಗ್ರೀವಾಜ್ಞೆ ರೆಡಿ ಆಗಿದೆ. ಕರ್ನಾಟಕ ಮೈಕ್ರೋ ಫೈನಾನ್ಸ್ ಆರ್ಡಿನೆನ್ಸ್ ಬಿಲ್ ಅನ್ನುವಂತಹ ಅದಕ್ಕೆ ಟೈಟಲ್ ಕೊಟ್ಟಿದ್ದಾರೆ. ಮತ್ತು ಬ್ರಾಕೆಟ್ ನಲ್ಲಿ ಬಲವಂತದ ಕ್ರಮ ಅಂದ್ರೆ ಈ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು ಅಷ್ಟೇನೆ. ಯಾಕಂದ್ರೆ ಬಲವಂತದ ಕ್ರಮಗಳ ನಿಯಂತ್ರಣ ಅನ್ನೋದನ್ನು ಕೂಡ ಟೈಟಲ್ ನಲ್ಲಿ ಹಾಕಲಾಗಿದೆ. ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸಿದಾಗ ಸರ್ಕಾರ ಮೈಕ್ರೋ ಫೈನಾನ್ಸ್ ಸಾಲ ಕೊಡೋದಿರ್ಬೋದು, ಸಾಲ ಮರುಪಾವತಿಗೆ ತಲೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ RBI ನಿಯಮಗಳ ಅಡಿಯಲ್ಲಿ ಇವೆಲ್ಲ ಕೆಲಸ ಮಾಡ್ತವೆ. ಆದ್ರೆ ಸಾಲ ವಸೂಲಾತಿಯ ಬಗ್ಗೆ ಅಷ್ಟೇ ಸರ್ಕಾರದ ಆಕ್ಷೇಪ ಇದ್ದಿದ್ದು. ಅಂದ್ರೆ ಸಾಲ ವಸೂಲಾತಿ ಮಾಡ್ಲಿಕ್ಕೆ ಅವರು ಮಾಡ್ತಾ ಅಂತ ಹೆರಾಸ್ಮೆಂಟ್ ಗಳ ಬಗ್ಗೆ ಇರ್ಬೋದು, ಕಿರುಕುಳದ ಬಗ್ಗೆ ಇರ್ಬೋದು, ಅದರಿಂದ ಆಗ್ತಾ ಇರುವಂತ ಸಾವಿನ ಬಗ್ಗೆ ಸರ್ಕಾರಕ್ಕೆ ಇದ್ದಂಥದ್ದು ಆತಂಕ. ಸೊ ಹಾಗಾಗಿ ಅದರ ಮೇಲೆ ಏನು ಕ್ರಮ ಆಗಬೇಕು ಅನ್ನುವಂಥದ್ದೇ ಸರ್ಕಾರದ ಆಸಕ್ತಿ ಕೂಡ ಇದ್ದಿದ್ದು. ಯಾಕಂದ್ರೆ ಈಗಾಗಲೇ ಸುಮಾರು 11 ಜನ ಇದರಿಂದಾಗಿ ಮೃತಪಟ್ಟಿದ್ದಾರೆ. ಹಾಗಾಗಿ ಇದು ಆಗದೇ ಇರೋ ರೀತಿ ನಿಯಂತ್ರಣ ಮಾಡೋದು ಹೇಗೆ ಅನ್ನೋದು ಸರ್ಕಾರಕ್ಕೆ ಸವಾಲಾಗಿತ್ತು. 3-4 ಬಾರಿ ಮೀಟಿಂಗ್ ಆಗಿತ್ತು. ಕ್ಯಾಬಿನೆಟ್ ನಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ಸುಗ್ರೀವಾಜ್ಞೆಯನ್ನ ಹೊರಡಿಸುವಂತ ಪರಮಾಧಿಕಾರವನ್ನು ಕೂಡ ನೀಡಲಾಗಿತ್ತು. ನಿನ್ನೆಯೂ ಕೂಡ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತು. ಸಭೆ ಆದ ಬಳಿಕ ತಡರಾತ್ರಿ ಈಗ 10 ಪುಟಗಳ ಡ್ರಾಫ್ಟ್ ಅನ್ನ ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಅದನ್ನ ಒಮ್ಮೆ ಪರಿಶೀಲನೆ ಮಾಡಿದ ಬಳಿಕ ರಾಜಭವನಕ್ಕೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಕಳಿಸ್ಕೊಡ್ಲಾಗುತ್ತೆ. ಬಹುಶಃ ನಾಳೆ ಸಂಜೆ ಅಥವಾ ನಾಡಿದ್ದು ಸುಗ್ರೀವಾಜ್ಞೆಗೆ ಅಂಕಿತ ಹಾಕ್ಬೋದು ರಾಜ್ಯಪಾಲರು ಅಂತ ಕಾಣಿಸ್ತಾ ಇದೆ. ಒಂದು ವೇಳೆ ಸುಗ್ರೀವಾಜ್ಞೆಗೆ ಯಾವಾಗ ಅಂಕಿತ ರಾಜ್ಯಪಾಲರದ್ದು ಬೀಳುತ್ತೋ ಅವತ್ತಿನಿಂದಲೇ ಈ ಹೊಸ ನಿಯಮ ಅಥವಾ ಹೊಸ ಕಾನೂನು ಜಾರಿಗೆ ಬರುತ್ತೆ. ಬಹಳ ಪ್ರಮುಖವಾಗಿ ಈ ಕಾನೂನಲ್ಲಿ ಇರ್ತಕ್ಕಂಥ ಅಂಶಗಳು ಅನ್ನುವಂಥದ್ದನ್ನ ನೋಡ್ತಾ ಹೋದಾಗ ಡಿವೈಎಸ್ಪಿ ಮತ್ತು ಮೇಲ್ಮಟ್ಟದ ಅಂದ್ರೆ ಡಿವೈಎಸ್ಪಿಗಿಂತನೂ ಮೇಲಿನ ರ್ಯಾಂಕ್ ನ ಅಧಿಕಾರಿಗಳಿಗೆ ಹೆಚ್ಚಿನ ಪವರ್ ಅನ್ನ ಈ ನಿಯಮದಲ್ಲಿ ಕೊಡಲಾಗಿದೆ, ಅಂದ್ರೆ ಈ ಬಿಲ್ ನಲ್ಲಿ ಸೇರಿಸಲಾಗಿದೆ. ಜೊತೆಗೆ ಪ್ರಕರಣ ನಡೆದಾಗ ದೂರುದಾರರೇ ಬಂದು ದೂರು ಕೊಡಬೇಕು ಅನ್ನುವಂಥದ್ದು ಏನಿಲ್ಲ. ಸುಮೋಟೋ ಕೂಡ ಕೇಸನ್ನ ದಾಖಲಿಸಿಕೊಳ್ಬೇಕು ಅನ್ನುವಂತ ಅಂಶವನ್ನು ಕೂಡ ಈ ಬಿಲ್ ನಲ್ಲಿ ಸೇರಿಸಲಾಗಿದೆ. ಜೊತೆಗೆ ಕಂಪ್ಲೇಂಟ್ ಕೊಡೋಕೆ ಬಂದಂತ ಸಂದರ್ಭದಲ್ಲಿ ಈಗ ಯಾರು ಕಿರುಕುಳಕ್ಕೆ ಒಳಗಾಗಿರ್ತಾರೆ ಅವರು ಕಂಪ್ಲೇಂಟ್ ಕೊಡೋಕೆ ಬಂದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಅನ್ನ ದಾಖಲು ಮಾಡದೆ ಇರಬಾರದು ಅನ್ನುವಂಥದ್ದನ್ನ ಬಹಳ ಕಠಿಣವಾಗಿ ಇಲ್ಲಿ ಹೇಳಲಾಗಿದೆ. ಯಾಕಂದ್ರೆ ಸಾಕಷ್ಟು ಕಡೆ ಏನಾಗುತ್ತೆ, ಪೊಲೀಸರು ದೂರು ತೆಗೆದುಕೊಳ್ಳದೆ ಇರುವಂತ ಪ್ರಕರಣಗಳನ್ನು ಕೂಡ ನಾವು ನೋಡಿದೀವಿ. ಈಗ ಆಗಿರ್ತಕ್ಕಂಥ ಕಿರುಕುಳ ಪ್ರಕರಣದಲ್ಲೂ ಕೂಡ ದೂರು ಕೊಡೋಕೆ ಹೋದಾಗ ಪೊಲೀಸರು ರೆಸ್ಪಾನ್ಸ್ ಮಾಡದೇ ಇರ್ತಕ್ಕಂಥದ್ದನ್ನು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ. ಹಾಗಾಗಿ ಅದನ್ನ ಬಹಳ ಪರ್ಟಿಕ್ಯುಲರ್ ಆಗಿ ಡ್ರಾಫ್ಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಪೊಲೀಸರು ದೂರನ್ನ ತೆಗೆದುಕೊಳ್ಳೋದನ್ನ ನಿರಾಕರಣೆ ಮಾಡುವಂತಿಲ್ಲ ಅನ್ನುವಂತ ಅಂಶವನ್ನು ಕೂಡ ಸೇರಿಸಲಾಗಿದೆ. ಇದು ತಪ್ಪಿತಸ್ಥರಿಗೆ 3 ವರ್ಷ ಕಠಿಣ ಶಿಕ್ಷೆ ಮತ್ತು 5 ಲಕ್ಷದವರೆಗೂ ದಂಡವನ್ನು ಕೂಡ ಈ ಬಿಲ್ ನಲ್ಲಿ ವಿಧಿಸಲಾಗಿದೆ. ಇನ್ನೊಂದು ಕಡೆ ಈ ರೀತಿಯಾಗಿ ಗೊಂದಲಗಳಾದಾಗ, ಈಗ ಮೈಕ್ರೋ ಫೈನಾನ್ಸ್ ಅಂದ್ರೆ ಫೈನಾನ್ಸ್ ಕೊಟ್ಬಿಟ್ಟಿರ್ತಾರೆ, ಅವ್ರು ಸಾಲ ವಾಪಸ್ ಕೊಡೋ ಸಂದರ್ಭದಲ್ಲಿ ಸಮಸ್ಯೆಗಳಾಗುತ್ತೆ. ಸೊ ಇವರ ನಡುವೆ ಮಧ್ಯಸ್ಥಿಕೆ ವಹಿಸ್ಲಿಕ್ಕೆ ಸರ್ಕಾರದ ಅಧಿಕಾರಿಯನ್ನ ಒಂಬುಡ್ಸ್ಮನ್ ರೀತಿ ಸರ್ಕಾರ ಇದನ್ನ ನೇಮಿಸುವಂತ ಅವಕಾಶಗಳನ್ನು ಕೂಡ, ಅಂದ್ರೆ ಶಾಂತಿಯುತವಾಗಿ ಈ ಪ್ರಕರಣಗಳನ್ನು ಇತ್ಯರ್ಥ ಮಾಡುವಂತ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸಿದೆ. ಹಾಗಾಗಿ ಒಂಬುಡ್ಸ್ಮನ್ ಗಳ ನೇಮಕ ಕೂಡ ಇದರಲ್ಲಿ ಬಹಳ
ಆಗಿ ಉಲ್ಲೇಖ ಮಾಡಲಾಗಿದೆ. ಇದರ ಜೊತೆಗೆ ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದು ಲೋಕಲ್ ಬಾಡಿಯಲ್ಲಿ ರಿಜಿಸ್ಟರ್ ಆಗಿರ್ಬೇಕು, ಅವರದೇ ಆದಂತ ಆಫೀಸ್ ಗಳನ್ನ ಇಟ್ಕೊಂಡಿರ್ಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಅಂಶಗಳನ್ನ ಸೇರಿಸಲಾಗಿದೆ. ಬಹುತೇಕ ಈ ನಿಯಮ ಜಾರಿಗೆ ಬಂದ ಮೇಲೆ ಬಹುಶಃ ಕಿರುಕುಳ ಆಗ್ತಕ್ಕಂಥ ಪ್ರಕರಣಗಳು ಕಡಿಮೆ ಆಗಬಹುದು ಅನ್ನೋದು ಸದ್ಯಕ್ಕಿರುವಂತ ನಿರೀಕ್ಷೆ. ಈ ಲಾ ಎನ್ಫೋರ್ಸ್ಮೆಂಟ್ ಪೊಲೀಸ್ ಇಲಾಖೆ ಹೇಗೆ ಮಾಡುತ್ತೆ ಅನ್ನೋದ್ರ ಮೇಲೆ ಅದರ ಪರಿಣಾಮಗಳು ಕೂಡ ನಿಂತಿದ್ದಾವೆ. ಮಧುಕರ್, ಓಕೆ, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.